ಆಮೇಲೆ 10-15 ದಿವಸ ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಟ್ಟು, ಆಮೇಲೆ ಇವಾಗ ಒಂದು ಇದು ಹೇಳ್ಬೇಕಂದ್ರೆ ಅವ್ರು ಕೊಟ್ಟಿದ್ದು ಭಯಕ್ಕೆ ನನ್ನ ಮಿಸ್ಸಸ್ಗೆ ಅವಾಷನ್ ಆಗೋಯ್ತು EDಯಲ್ಲಿ. ಆಮೇಲೆ ಇದೆಲ್ಲ ಗೊತ್ತಾಗಿ ಆಮೇಲೆ ಅಲ್ಲಿಂದ ಕರ್ಕೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡಿ ಬಂದೀವಿ. ಆ ಕೇಸು ಇವಾಗ ಅಲ್ಲೆಲ್ಲ ವಿಚಾರಣೆ ಮುಗಿದ್ಮೇಲೆ ಆ ಕೇಸು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ, ಇಲ್ಲಿಗೆ ಲೋಕಾಯುಕ್ತಕ್ಕೆ. ಅಂದರೆ ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ ಜಮೀರ್ ಅಹಮದ್ ಅವ್ರ ಮೇಲೆ ಇಡೀ ದಾಳಿ ಆಗುತ್ತೆ. ನೀವು ಜಮೀರ್ ಅಹಮದ್ ಅವ್ರಿಗೆ ಸಾಲ ಕೊಟ್ಟಿದ್ದೆ, ನಿಮ್ಗೆ ಸಂಕಷ್ಟ ಎದುರಾಯ್ತು ಅಲ್ಲಿ. ಕರೆಕ್ಟ್. ಈಗ ಎಲ್ಲದಕ್ಕೂ ಜಮೀರ್ ಅಹಮದ್ನ ನೀವು ಇಷ್ಟೆಲ್ಲ ಸಂಕಷ್ಟ ಈಗ ಎದುರಿಸಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಪಾಪ ಅವರು ಒಳ್ಳೆಯವರೇ, ನಾನು ಅವ್ರ ಮೇಲೆ ನಾನು ಕೆಟ್ಟದಾಗಿ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ನನಗೂ ಒಂದು ಅಣ್ಣನ ಥರ, ನನಗೆ ಕಷ್ಟ ಬಂದಿರೋದು ಹೇಳ್ತಾ ಇದ್ದೀನಿ. ಬಟ್ ಆದರೆ ಯಾಕಾಗಾದರೆ ಜಮೀರ್ ಅಹಮದ್ರು ಕೂಡ ತುಂಬ ಚೆನ್ನಾಗಿದ್ದಾರೆ. ಹೌದು. ಈಗ ಮಿನಿಸ್ಟರ್ ಕೂಡ. ನಿಮ್ಮ ದುಡ್ಡು ಯಾಕೆ ವಾಪಸ್ ಕೊಟ್ಟಿಲ್ಲ ಹಾಗಾದರೆ? ಅಲ್ಲ, ಮೊನ್ನೆನೂ ಕೇಳಿದ್ದೀನಿ. ಕೇಳಿದ್ರೆ ಬಾಬುರೇ ಸ್ವಲ್ಪ ದುಡ್ಡು ಬರೋದಿದೆ, ಒಂದು ತಿಂಗಳು ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ದೊಡ್ಡ ಸಚಿವರಿಗೆ ನಿಮ್ಮ 3.5 ಕೋಟಿ ದೊಡ್ಡ ಮೊತ್ತ ಅನಿಸ್ಬಿಡ್ತಾ ಅಂತ ವಾಪಸ್ ಕೊಡದಿರೋದಕ್ಕೆ? ಅಲ್ಲ, ಕೊಡ್ತಾರೆ ಅವರು, ಕೊಡಲ್ಲ ಅಂತ ಹೇಳಿ. ನೀವು ಹೇಳೋ ಪ್ರಕಾರ ನೋಡಿದ್ರೆ 12 ವರ್ಷ ಆಯಿತು, 12-13 ವರ್ಷ ಆಯಿತು. ಹೌದು. ಇಷ್ಟು ವರ್ಷದಿಂದ ಯಾಕೆ ಸರ್? ಈಗ ಆ ದುಡ್ಡು ಬರೋದು ಬಿಡೋದು ಅದು ಒಂದು ಮಾತಿರಲಿ. ಇದು ಲಿಂಕ್ ಹೆಂಗೆ ಆಗತ್ತಂದರೆ, ಈ ವೈಟಲ್ಲಿ ಅಮೌಂಟ್ ಕೊಡ್ತೀವಲ್ಲ, ಅದು ಕೊಟ್ಟರೆ ನಾವು ಸಾಯೋವರೆಗೂ ಅದು ನಮ್ಮ ತಲೆ ಮೇಲೆ ಸಾಲ ಇದ್ದೇ ಇರುತ್ತೆ. ಅದು ಏನು ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿಲ್ಲ, ಈ ವರ್ಷ ಆಗಿಲ್ಲ, ನೆಕ್ಸ್ಟ್ ಇಯರ್ ನೋಟಿಸ್ ಬರುತ್ತೆ, ಅದಾಗಿಲ್ಲ ಇನ್ನೊಂದು ಇಯರ್ ನೋಟಿಸ್ ಬರುತ್ತೆ. ಇದು ಕಾನೂನು ಹಿಂಗಿದೆ, ಅದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ದಾರಿ ಇಲ್ಲ. ಅಲ್ಲ, ಎಲ್ಲದಕ್ಕೂ ಕಾರಣ ಮೇನ್ ಜಮೀರ್ ಅಹಮದ್ ಅವ್ರು. ನೀವು ಈ ರೀತಿಯಾಗಿ ಇವತ್ತು ಸಂಕಷ್ಟದಲ್ಲಿದ್ದೀರ ಅಂದರೆ ಅವರೇ ಕಾರಣ ಆಗಾದರೆ. ಇದಾದ ಮೇಲೆ ಏನಾಗುತ್ತೆ, ಇದಾದ ಮೇಲೆ ಇವ್ರಿಗೆ ಕೇಸ್ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ನಮ್ಮ ಕೆಲವು ವೀಕ್ನೆಸ್ಗಳು ಅಲ್ಲಿ ಸಿಗತ್ತೆ. ಈಗ ಬ್ಯಾಲೆನ್ಸ್ ಶೀಟ್ ಕೇಳ್ತಾರಲ್ಲ, ಸ್ಟೇಟ್ಮೆಂಟ್, ಬ್ಯಾಂಕ್ ಅಕೌಂಟು, ನಮ್ಮ ಹತ್ರ ಒಂದು 26 ಅಕೌಂಟ್ ಇದೆ. ಬ್ಯಾಂಕ್ ಅಕೌಂಟು 26 ಅಕೌಂಟ್ದು ಇದು ಸ್ಟೇಟ್ಮೆಂಟ್ ಕೇಳ್ತಾರೆ. ಆಮೇಲೆ 15 ಇಯರ್ದು ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಆ ಬ್ಯಾಲೆನ್ಸ್ ಶೀಟಲ್ಲಿ ನಮ್ಮದು ಕೆಲವು ವೀಕ್ನೆಸ್ಗಳು ಸಿಗತ್ತೆ. ಅರ್ಥ ಆಯ್ತಾ? ಇದು ಸತ್ಯ. ಜಮೀರ್ ಅಹಮದ್ ಸಾಹೇಬರು ನನಗೆ ದೇವ್ರ ಥರ. ಆದರೆ ಇಲ್ಲಿ ಎಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎಲ್ಲಿ ಸಿಗಾಕ್ಕೊಳ್ತೀವಿ ಅಂದರೆ, ಆ ಬ್ಯಾಲೆನ್ಸ್ ಶೀಟಲ್ಲಿ ಕೆಲವು ವೀಕ್ನೆಸ್ಗಳು, ಕೆಲವು ಇದು ಸಿಗತ್ತೆ. ಅದನ್ನು ಟಾರ್ಗೆಟ್ ಮಾಡಿ ನನ್ನ ಮನೆ ಮೇಲೆ ತಿರ್ಗಾ ರೇಡ್ ಆಗುತ್ತೆ. ಯಾವಾಗ ದೇವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿ ನಾವು ಸಿಗಾಕ್ಕೊಳ್ತೀವಿ. ಯಾವಾಗ ಅದು ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿರ್ತಾರೆ. ನಮ್ಮದು MLC ಎಲೆಕ್ಷನ್ ಆಗುತ್ತೆ. MLC ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಆ ರಿವೆಂಜ್ ತಗೊಳ್ಳೋಕ್ಕೆ ಏನು ಮಾಡ್ತಾರೆ, ನಾನೇ ಕಾಂಗ್ರೆಸ್ ಪಾರ್ಟಿಗೆ ದುಡ್ಡಿಗೆ ಸಹಾಯ ಮಾಡ್ತೀನಿ, ದುಡ್ಡಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಸ್ಟೇಟಲ್ಲಿ ಅಂತೇಳ್ಬಿಟ್ಟು ಅದರಲ್ಲಿ ಲಿಂಕ್ ತಗೊಂಡು ಬಂದು ನನ್ನ ಮನೆಗೆ ED ರೈಡ್ ಆಗುತ್ತೆ. ED ರೈಡ್ ಆಗಿ ಅದರಲ್ಲಿ ಆವಾಗ ರೇಡ್ ಆಗಿದಾಗ ನಮ್ಮ ಮನೆಯಲ್ಲಿ ₹1 ಸಿಗೋದಿಲ್ಲ. ಬರೀ ಒಂದು 53,000 ರೂಪಾಯಿ ಕ್ಯಾಶ್ ಸಿಗತ್ತೆ. ಬ್ಯಾಂಕಲ್ಲಿ ಒಂದು 45 ಕೋಟಿ ಇರುತ್ತೆ. ಅದನ್ನು ಮುಟ್ಟೋದಿಲ್ಲ. ಈ 50,000 ಅದು ಶೆಟ್ ಅಂತಾರೆ ED ಆಫೀಸರ್ಸ್. ಅವ್ರಿಗೆ ಬೇರೆ ಏನೋ ಒಂದು 40-50 ಕೋಟಿ ನನ್ನ ಮನೆಯಲ್ಲಿ ಇರ್ಬೋದು ಅಂತೇಳ್ಬಿಟ್ಟು ಇವರು ರೇಡ್ ಮಾಡೋದು. ಆವಾಗ ನಮ್ಮ ಮನೆಯಲ್ಲಿ ಕ್ಯಾಶ್ ಇರೋದಿಲ್ಲ. ನಮ್ಮದೆಲ್ಲ ವೈಟ್ ಅಮೌಂಟ್ ಸರ್, ವೈಟ್ ಬಿಸ್ನೆಸ್ ಇರುತ್ತೆ. ಅದರಲ್ಲಿ ಏನು ಅಂಥದ್ದು ನಂಬರ್ 2 ಬಿಸ್ನೆಸ್ ಬರೋದೇ ಇಲ್ಲ ನಮಗೆ.